ಸೌಂಡ್ ಬಂತು ಢಮ್ ಅಂತ. ಮಣ್ಣಿನ ಪಾತ್ರೆಗಳು ಅಂದ್ರೂ ಇವತ್ತು ಹೆಂಗಾಗೈತೆ ಅಂದ್ರೆ ಬೆರಗಾಗಿ ಹಳ್ಕೊಂಡು ನಿಂತವಳೆ. ಹೆಂಗ್ ಸಿಡ್ದೈತೆ ಅಂದ್ರೆ ಇದೆಲ್ಲ ಇಲ್ಲಿವರೆಗೆ ಆರೈತಲ್ಲ ಕುಡ್ತಾವಳೆ ಇದ್ರು. ಬಟ್ ಈ ತರ ಆಗುತ್ತೆ ಅಂತ ನಿಜ ಗೊತ್ತಿರ್ಲಿಲ್ಲ. ಯೂಸ್ ಮಾಡಕ್ಕಂತೂ ಹೋಗ್ಬೇಡಿ. ಏನ್ ಈ ಬಳೆ ಇರೋದ್ರಿಂದ ಗೊತ್ತಾಗ್ತಿಲ್ಲ, ಉರಿತಾ ಇದೆ. ನಾನ್ ಮಾಡಿರೋದೇ 2ನೇ ಸಲ ಇದು. ಇದು 2ನೇ ಸಲನ ಇದು? ಅಷ್ಟೇ. ಈ ಮಡ್ಕೆನೆ ಹತ್ಕೊಂಡು ಉರಿತಾ ಇತ್ತು ಗ್ಯಾಸ್ ಅಲ್ಲಿ. ಇದಾಲೆ ನನ್ ಪ್ರಕಾರ ಇದು ಇನ್ನೊಂದ 3 ದಿನದಲ್ಲಿ ಸಿಡಿತದೆ. ಯಾಕೆ ಸಿಡಿತದಂತ? ಇದು ಊರಿಂದ ತಗೊಂಡ್ ಬಂದಿರೋದು. ನನ್ಗಾಗಿರೋದು ನೋಡಿದ್ರೆ ನಿಜ. ಹಣೆ ತೋರ್ಸು. ಫುಲ್ ಏನು ಆಗಿಲ್ಲ ಅಂತ ಅನ್ಕೊಂಡೆ, ಬಕ್ಕೆ ಬಂದ್ಬಿಟ್ಟು ನೋಡೆ. ಆಯ್ತು. ಜಸ್ಟ್ ಒಂದ 2 ನಿಮಿಷದ ಕೆಳಗಡೆ ಅಡುಗೆ ಮಾಡ್ತಾ ಇದ್ಲು. ನಾನೇನೋ ಮಾಡ್ತಾ ಇದ್ದೆ, ಏನೋ ಪಟಾಕಿ ಸಿಡೀತು ಅಂತ ಅಂದ್ಬಿಟ್ಟು ಸೌಂಡ್ ಬಂತು ಢಮ್ ಅಂತ. ನಾನು ಇದೇನಪ್ಪ ಅಂದ್ಬಿಟ್ಟು ನೋಡ್ತೀನಿ, ಓಡ್ ಬರ್ತಾವಳು ಅಡುಗೆ ಮನೆಯಿಂದ. ಸದ್ಯಕ್ಕೆ ಏನೋ ಅಂಥದ್ದು ಏನು ಏಟಾಗಿಲ್ಲ, ಇಲ್ಲ ಏನೂ ಆಗಿಲ್ಲ. ಬಟ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಈ ರೋಡ್ ಸೈಡಲ್ಲಿ ಮಣ್ಣಿನ ಪಾತ್ರೆಗಳು ಇವೇನೇನೋ ಮಾರಾಟ ಮಾಡ್ತಾ ಇರ್ತಾರೆ ನೋಡಿ. ಅವತ್ತು ಬೇಡ ಕಣೆ ಅಂತಂದ್ರೂ ಹಠ ಮಾಡ್ಕೊಂಡು ಇದು ಮುಚ್ಚಳ ಅಂತ, ಇದು ಪ್ಲೇಟ್, ಇದು ಡಬ್ಬ, ಇದನ್ನ ಸಾಂಬಾರು ಮಾಡೋಕ್ಕೋ ಸೇಕೋ ತಂದವಳೆ. ಇದೊಂದು ಓಕೆ, ಇದು ನೀರಿನ ಐಟಮ್ಗಳು ಓಕೆ. ಹಳೆ ಕಾಲದ್ದಾದ್ರೆ ಏನೋ ಮಾಡ್ತಾರೆ ಅಡುಗೆನ ಮಣ್ಣು ಮಡಕಿಲ್ಲ ಅಂತ ಅನ್ಕೊಬೋದು. ಇವಳು ತಂದ್ಬಿಟ್ಟು ಬೇಡ ಅಂದ್ರೂ ಇವತ್ತು ಹೆಂಗಾಗೈತೆ ಅಂದ್ರೆ ಬೆಚ್ಚಿ ಬೆರಗಾಗಿ ಹಳ್ಕೊಂಡು ನಿಂತವಳೆ. ಸೀರಿಯಸ್ ಆಗಿ ಇಲ್ಲ, ಬಟ್ ಸೀರಿಯಸ್ ಆಗಿ ದಯವಿಟ್ಟು ಯಾರು ಈ ಮಡ್ಕೆನ ಈ ತರದ್ ಯೂಸೇ ಮಾಡಕ್ ಹೋಗ್ಬಿಡಿ. ನಿಜವಾಗ್ಲೂ ನಾನು ಇನ್ನೊಂದು ಸ್ವಲ್ಪ ಏನು ಇದು ಒಗ್ಗರಣೆ ಆಗ್ತದೆ ಅಷ್ಟೇ, ಬೇರೆ ಏನು ಇಲ್ಲ. ಹೆಂಗ್ ಸಿಡ್ದೈತೆ ಅಂದ್ರೆ ಇದೆಲ್ಲ ಅಬ್ಬಬ್ಬಬ್ಬ. ಇದೇನೋ ಹೊಡೆದೈತೇನೆ ಇದು? ಅದೆಲ್ಲ ಏನು ಆಗಿಲ್ಲ. ಇದೆಲ್ಲ ನೋಡು ಹೆಂಗಾಗಿದೆ, ಎಷ್ಟು ಚೂರಾಗೋಯ್ತು. ಯಾವ ತರ ಸೌಂಡ್ ಬಂತು ಗೊತ್ತಾ? ನಂಗೆ ಅದ್ ಹೆಂಗಾದ್ರು ಹೋಗ್ಲಿ, ಮಡಕೆ ಅಲ್ಲ, ನನ್ ಗ್ಯಾಸ್ ಬೆದ್ರೆ ಉರಿತಾಯ್ತು 2 ಕಡೆನೋ. ಗ್ಯಾಸ್ ಏನಾದ್ರು ತುಂಬಾ ನಾನು ಇಮಿಡಿಯೇಟ್ ಬಂದು ಇಲ್ಲಿ ಆಫ್ ಮಾಡಿ ಅಲ್ಲೂ ಆಫ್ ಮಾಡಿದೆ. ಸದ್ಯಕ್ಕೆ ನಮ್ದು ಸಿಲಿಂಡರ್ ಆಚೆ ಕಡೆ ಇಟ್ಕೊಳ್ಳೋ ಅವಕಾಶ ಇರೋದ್ರಿಂದ ಏನ್ ತೊಂದರೆ ಇಲ್ಲ. ಬಟ್ ಏನಂದ್ರೆ ಎಲ್ಲ ಪುಡಿ ಬಿದ್ದಿದೆಯಲ್ಲಪ್ಪೂ. ಇಲ್ಲಿವರೆಗೆ ಆರೈತಲ್ಲ, ಎಲ್ಲ ಆರೈತೆ. ಆಗ್ಬೇಕು. ನಿಂತರ ಕೆಲವ್ರು ಇರ್ತಾರೆ, ಅವ್ರಗಳಿಗೆ ಅರ್ಥ ಆಗ್ಲಿಲ್ಲ. ನಿಜವಾಗ್ಲೂ ದೇವ್ರ ದಯೆಯಿಂದ ಸದ್ಯ ಜಾಸ್ತಿ ಏನು ಆಗ್ಲಿಲ್ಲ. ಅದೇ ಇರ್ಲಿ, ಈ ಕುಟಾಣಿ ತಗೊಂಡು ಇಲ್ಲಿ ಕುಡ್ತಾವಳೆ ಇದ್ರು. ಇದು ಇಲ್ಲಿ ಬಿದ್ದೈತೆ ಕುಟ್ಟೋದು, ಕುಟ್ಟೋದು ಇಲ್ಲಿ ಬಿದ್ದೈತೆ, ಕುಟ್ಟಿಸ್ಕೊಳ್ಳೋದು ಇಲ್ಲಿ ಬಿದ್ದೈತೆ. ಎಸ್ಬಿಟ್ಟು ಓಡ್ಬಿಟ್ಟವಳೆ. ನನ್ ಸತ್ಯ ಹೋಗ್ದು ಏನ್ ಅನ್ಕೊಂಡೆ ಗೊತ್ತಲ್ಲ, ಕೆಲಸ ಮಾಡ್ತಿರಲ್ಲ ಆಚೆ ಕಡೆ ಪಟಾಕಿ ಏನೋ ಸಿಡಿತು ಸರಿಯಾಗಿ. ಅದೆಲ್ಲ ಕಡೆ ಓಕೆ. ಇಲ್ಲಿ ನಿಂತಿದ್ಯಲ್ಲ, ನಿನ್ ಮಕ್ಕಕ್ ಸಿಡಿದ್ರೆ ಏನಾಗುತ್ತೆ ಆ ಸೌಂಡ್ದು? ಸೀರಿಯಸ್ಲಿ ಮಕ್ಕಕ್ ಸಿಡಿದ್ರೆ ಅದ್ ಏನಾಗ್ತಿತ್ತು ಗೊತ್ತಿಲ್ಲ. ಇವತ್ತು ನಿನಗೆ ಒಂದು ಮುನ್ನೆಚ್ಚರಿಕೆ ಆಗೈತೆ. ಇದು ಒಂಥರ ಹೆಂಗ್ ಹೇಳ್ತಾರಲ್ಲ, ಅದು ಗ್ರೇಸ್ ಬಾಲ್. ಕ್ರಿಕೆಟ್ ಆಡೋಕೆ 6 ಬಾಲ್ಗೂ ಮುಂಚೆ 1 ಬಾಲ್ ಗ್ರೇಸ್ ಬಾಲ್ ಅಂತ ಹಾಕ್ತಾರೆ, ಹಂಗಾಗೈತಿದು. ಸೀರಿಯಸ್ಲಿ ಇವೆಲ್ಲ ಎಸ್ಬಿಟ್ಟು ನಾನಂತೂ ಯೂಸ್ ಮಾಡಲ್ಲ. ಇಲ್ಲ, ನಾನು ಜಸ್ಟ್ ಒಗ್ಗರಣೆ ಆಗ್ತಿದ್ದು, ಬೇರೆ ಏನು ನಾನು ಜಾಸ್ತಿ ಬೇಯಿಸೋ ಅಂತದ್ ಮಾಡ್ತಿಲ್ಲ. ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಹಾಕೋಣ ಅಂತ ಅನ್ಕೊಂಡಿದ್ದು, ಒಗ್ಗರಣೆಗೆ ಮಾತ್ರ ಇಟ್ಕೊಂಡಿದ್ದೆ. ಬಟ್ ಈ ತರ ಆಗುತ್ತೆ ಅಂತ ನಿಜ ಗೊತ್ತಿರ್ಲಿಲ್ಲ. ದಯವಿಟ್ಟು ನಿಮ್ಗೆ ರಿಯಲ್ ಆಗಿ ತೋರಿಸ್ತಾ ಇದ್ದೀನಿ ಇದು ಏನಾಗಿದೆ ಅಂತ. ಯೂಸ್ ಮಾಡಕ್ಕಂತೂ ಹೋಗ್ಬೇಡಿ. ಯಾವ ತರ ಡಮ್ ಅನ್ನೋ ಗೊತ್ತಿಲ್ಲ. ದೇವತೆಯಿಂದ ನನ್ಗೆ ಸದ್ಯಕ್ಕೆ ಏನು ಆಗಿಲ್ಲ. ಮುಖ ಹಿಂಗ್ ಮಾಡ್ಕೊಂಡ್ ಮಾಡ್ತೀನಿ ನೋಡಿ. ಇಲ್ಲಿ ಏನ್ ಈ ಬಳೆ ಇರೋದ್ರಿಂದ ಗೊತ್ತಾಗ್ತಿಲ್ಲ, ಫುಲ್ ಉರಿತಾ ಇದೆ ಇಲ್ಲಿವರೆಗೂ. ಸ್ಪೇಸ್ ಮಾಡಂಗೇನ ಸ್ವಲ್ಪ ಇದು ಎಣ್ಣೆ ಹಾಕ್ತಿದ್ನಲ್ಲ, ಎಣ್ಣೆ ಎಲ್ಲ ಹಿಂಗ್ ರಪ್ ಅಂತ ಹೊಡಿತ. ಬಳೆ ಹೆಂಗ್ ಮಾಡಿ ಬಳೆ ತೆಗಿಯಕ್ ಆಗ್ತಾ ನೋವ್ತಾ ಇದೆ, ಇಲ್ಲೆಲ್ಲ ಫುಲ್ಲು ಉರಿತಾ ಇದೆ. ಆಕ್ಚುಲಿ ನನಗಂತೂ ಗೊತ್ತಿಲ್ಲ ಯಾವ ಕಾರಣಕ್ಕೆ ಇದು ಸಿಡೀತು ಅಂತ. ಯಾರಾದ್ರೂ ಗೊತ್ತಿರೋರಿದ್ರೆ ಯಾವ ಕಾರಣಕ್ಕೆ ಇದು ಸಿಡ್ದಿರ್ಬೋದು ಅಂತ ಕಮೆಂಟ್ ಮಾಡಿ. ಮೇ ಬಿ ನನಗನ್ಸುತ್ತೆ ಇದು, ನಾನು ಅವ್ರ ಹುಡುಗನ್ ಕೇಳಿದೆ ತಗೊಂಡ್ಬೇಕಾದ್ರೆ ಎಲ್ಲಿಂದ ಬರ್ತಾ ಇರ್ತಿದ್ದು ಅಂತ, ರಾಜಸ್ಥಾನ ಅಂತ ಹುಡುಗ. ಮೇ ಬಿ ಇದು ಕ್ವಾಲಿಟಿ ಇಲ್ಲ ಅಂತ ಅನ್ಸುತ್ತೆ, ಬಹುಶಃ. ಇಲ್ಲ, ಹಳೆ ಕಾಲದಲ್ಲೆಲ್ಲ ಅಡ್ಗೆ ಮಾಡ್ತಿದ್ದು ಮಡಿಕೆನಲ್ಲೇ. ಬಟ್ ಅವ್ ಯಾವತ್ತೂ ಈ ರೀತಿ ಸಿಡ್ದಿರಲ್ಲ ಅವು. ನನ್ ಪ್ರಕಾರ ಇದನ್ನ ತಗೊಂಡ್ ಬಂದ್ ಒಂದು 20 ಡೇಸ್ ಆಯ್ತಾ? 20 ಡೇಸ್ ಅಲ್ಲಿ ನಾನು ಮಾಡಿರೋದೇ 2ನೇ ಸಲ ಇದು. 2ನೇ ಸಲನ ಇದು? ಅಷ್ಟೇ. ಒಂದ್ ಸಲನು ಸೇಮ್ ಸಾಂಬಾರ್ನ ಒಗ್ಗರಣೆ ಮಾಡಿದೆ ಇದ್ರೊಳಗೆ. ಅದ್ ಬಿಟ್ರೆ ಈ ಕುಕ್ಕರ್ ಅಲ್ಲಿ ಕೂಗ್ಸ್ಕೊಂಡು ಒಗ್ಗರಣೆ ಮಾತ್ರ ಮಾಡ್ತಿದ್ದು. ಇವತ್ತೂ ಹಂಗೆ ಒಗ್ಗರಣೆ ಮಾಡ್ಬೇಕು ಅಂತ ಆಗ್ತಾ ಇದ್ದಿದ್ದು. ಇದು ಎಣ್ಣೆನ? ಇದು ಕ್ವಾಲಿಟಿ ಇಲ್ಲ ಗುರು, ಸುಡ್ತೈತೆ. ಎಷ್ಟು ತೂಕ ಇದೆ ನೋಡು. ಅದು ತೂಕ ಇದೆ, ಸುಡ್ತೈತೆ. ನನ್ನ ಪ್ರಕಾರ ಏನಾಗಿದೆ ಗೊತ್ತಾ? ತುಂಬಾ ತೂಕ ಇದೆ. ಬಟ್ ಏನಂದ್ರೆ ಇವಾಗ ಇಲ್ಲ, ನನ್ನ ಪ್ರಕಾರ ಏನಾಗಿದೆ ಅಂತಂದ್ರೆ, ನೀನೇನಾರ ಅದು ತಿರ್ಗಿಸ್ತಿಯಲ್ಲ, ಅದನ್ನೇನಾರ ಬಲವಾಗಿ ಅಮುಕ್ತಾ? ಏನು ಅಮ್ಕಿಲ್ಲ. ಅಮ್ಕುದ್ರು ಇದು ಒಡ್ದೋಗ ಅಂತದಲ್ಲ. ಈಗ ಜಸ್ಟ್ ತಳ ಬಡ್ಡಲಿದೆ ಅಂದ್ರೆ ಇದೇನು ಆಗಿಲ್ಲ ಅಂದ್ರೆ ಸುತ್ತ ಇದು ಇಷ್ಟು ಮಾತ್ರ ಏನಾಗಿದೆ ಅಂದ್ರೆ ಪಡ್ ಅಂತ ಸಿಡಿದಿದ್ದು ಅಷ್ಟೇ ಆಗಿರೋದು. ದೇವ್ರೆ, ಈಗ್ಲೂ ನನ್ಗೆ ಅದನ್ನ
ನಾನಂತೂ ನನ್ನಲ್ಲಿ ಕಂಪ್ಯೂಟರ್ ರೂಮಲ್ಲಿ ಇದೆ ಪಟಾಕಿ ಹೊಡೆದ್ರೆ ಯಾರು ಆಚೆ ಕಡೆ ಅನ್ಕೊಂಡೆ ನಾನು. ಹೆಂಗಾದ್ರೂ ಹೋಗ್ಲಿ ಮಡ್ಕೆನೆ ಹತ್ಕೊಂಡು ಉರಿತಾ ಇತ್ತು ಗ್ಯಾಸ್ ಅಲ್ಲಿ. ನೀನ್ ಆಫ್ ಮಾಡ್ದೆ ಹೋಗಿದ್ರೆ ಹೆಂಗ್ ಉರಿತಾ ಇತ್ತು ಗ್ಯಾಸು? ನಾನು ಗಮನಿಸ್ಲಿಲ್ಲ, ಅದನ್ನ ಓಡ್ಬಂದ್ ಗ್ಯಾಸ್ ಆಫ್ ಮಾಡ್ಬಿಟ್ಟೆ. ಗ್ಯಾಸ್ ಆಫ್ ಮಾಡು ಅಂದಾಗ ನೀನ್ ಆಫ್ ಮಾಡಿದ್ದು. ಸರಿ, ಅದು ಕ್ಲೀನ್ ಮಾಡ್ಕೋ. ಮೇಬಿ ಇದು ಏನು ಅಂತ ಗೊತ್ತಿಲ್ಲ, ದಯವಿಟ್ಟು ಯಾರು ಯೂಸ್ ಮಾಡ್ಬೇಡಿ. ಅದೊಂದೇ ಉದ್ದೇಶಕ್ಕೆ ವಿಡಿಯೋ ಮಾಡ್ತಿರೋದು. ಯಾರಾದ್ರೂ ಕ್ರೇಜ್ಗೋಸ್ಕರ ಅಥವಾ ಹಳೆಯ ಸಂಸ್ಕೃತಿಯನ್ನ ಪಾಲಿಸ್ತೀವಿ ಅನ್ಕೊಂಡು ಏನಾದ್ರು ಮಾಡಕ್ ಹೋಗ್ಬೇಡಿ. ಅಯ್ಯೋ, ಯಾರು ಆತರ ಅಲ್ಲ. ಹಳೆ ಸಂಸ್ಕೃತಿ ಅಂದ್ರೆ ಹಳೆ ಮಡಿಕೆಗಳೆಲ್ಲ ಯಾವ ಹೊಡೆದಿರ್ಲಿಲ್ಲ. ಇನ್ನು ತಗೊಂಡು ಮುದ್ದೆ ಕಟ್ಟಕ್ ಹೋದಾಗ, ಮುದ್ದೆ ಮಾಡಕ್ ಹೋದಾಗ ಹಿಂಗ್ ಗುದ್ದಿದ್ರೆ ಅಂದ್ರೆ ಹಿಂಗೆಲ್ಲ ಅವೇಸ್ಟ್. ನಾನ್ ಬೇಕಾದ್ರೆ ಇದಕ್ಕೆ ವ್ಯಾಲ್ಯೂ ಕೊಡ್ತೀನಿ. ರೀಸನ್ ಏನು ಅಂತಂದ್ರೆ ಮಣ್ಣಿನ ಪಾತ್ರೆಗಳಲ್ಲಿ ನೀರು ಕುಡಿಯೋದ್ರಿಂದ ಚೆನ್ನಾಗಿರುತ್ತೆ, ಕೂಲ್ ಆಗಿರುತ್ತೆ. ಬಟ್ ಚಳಿಗಾಲಕ್ಕೆ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಇದಾಲೆ ನನ್ನ ಪ್ರಕಾರ ಇದು ಇನ್ನೊಂದು 3 ದಿನದಲ್ಲಿ ಸಿಡಿತದೆ. ಬೇಡ ಕಣ, ಹಿಂಗೆ ಇಟ್ಬಿಡೆ. ಯಾವ್ದೇ ಕಾರಣಕ್ಕೂ ನಾನು ಮಡಕೆ ಯೂಸ್ ಮಾಡಿ. ಆಕ್ಚುಲಿ ಮಡಕೆ ಏನಕ್ಕೆ ನಾನು ಕರೆಕ್ಟ್ ಆಗಿ ಹೇಳಿ ನೋಡ್ತಿರೋರಿಗೆ ನಾನು ಏನಂದೆ ಇವತ್ತು ತಗೋಬೇಕಾರೆ, ಬೇಡ ಇದು ನಿನ್ ಒಂದ್ 6 ತಿಂಗಳು ಬಂದ್ಬಿಟ್ರೆ ನಾನು ನಿನ್ಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ, ನೆನಪಾಯ್ತಾ? ಅದನ್ನ ರೆಡಿ ಮಾಡ್ಕೋ. 1000 ರೂಪಾಯಿ ಅಲ್ಲ, 6 ತಿಂಗಳು ಬಾಳಿಕೆ ಬಂದ್ರೆ ಅಂತ ಹೇಳಿದೆ. ಬರೀ 60 ಡೇಸ್ ಬರ್ಲಿಲ್ಲ. 6 ಡೇಸ್, ಒಂದ್ 20 ಡೇಸ್ ಆಯ್ತು ಅಷ್ಟೇ ತಗೊಂಡು ಇದನ್ನ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಕೈದೆಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ಹಿಂಗೆ ಚೆನ್ನಾಗಿತ್ತು. ನಾನು ಓಕೆ ಬಿಡೋದಕ್ಕೆ ತಗೊಳ್ಳೋದಕ್ಕೆ. ಇವಳು ಏನ್ ಗೊತ್ತಾ, ಏನಾರು ತಗೋಬೇಡ ಅಂತ ಹಠ ಮಾಡ್ತಾಳೆ. ಅದ್ ತಗೋಬೇಡ, ಇದು ತಗೋಬೇಡ ಅಂತ. ತಗೊಳ್ಳಿ ಹೋಗಿ ಅಂತ ಯೂಸ್ ಮಾಡ್ತಾರೆ. ಇದು ಏನಕ್ಕೆ ಹಿಂಗಾಯ್ತು ಅಂತ ನಂಗೆ ಗೊತ್ತಿಲ್ಲ ನಿಜವಾಗ್ಲು. ಬಟ್ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ನಂಗೆ ಗೊತ್ತಿಲ್ಲ. ನೀವು ಯಾರಾದ್ರೂ ಯೂಸ್ ಮಾಡ್ತಿರೋ, ಯೂಸ್ ಮಾಡೋದು ಇಲ್ಲ. ನಾನು ಕ್ವಶನ್ ಕೇಳ್ತಿರೋದು ಏನಂದ್ರೆ, ಇದು ಯಾಕೆ ಸಿಡ್ದಿರ್ಬೋದು ಅಂತ ಕಮೆಂಟ್ ಮಾಡಿ ಅಷ್ಟೇ. ಒಂಚೂರು ವೈಜ್ಞಾನಿಕ ಕಾರಣಗಳು ಕೊಟ್ಟು ನಮ್ಗೆ ಅರ್ಥ ಆಗೋ ಥರ ಹೇಳಿ ಕಮೆಂಟ್ಸ್ ಅಲ್ಲಿ ಯಾರಾದ್ರು. ನಂಗೂ ಗೊತ್ತಿಲ್ಲ. ಬಟ್ ನನಗೆ ಕ್ಯೂರಿಯಾಸಿಟಿ ಐತೆ ಯಾಕೆ ಸಿಡಿತದಂತ. ಇದು ಊರಿಂದ ತಗೊಂಡ್ ಬಂದಿರೋದು. ನಾನು ಇದನ್ನ ಎಷ್ಟು ಬಿಸಿನೀರ್ ಕಾಯಿಸ್ತೀನಿ ಅಂತ ಅಂದ್ರೆ, ಬಿಸಿ ನೀರಿಗೋಸ್ಕರ ಇಟ್ಕೊಂಡಿರೋದು. ಒಂದು ದಿವಸ ಇದೇನು ಆಗಿಲ್ಲ. ಎಷ್ಟು ಕಾಯಿಸಿದೀನಿ ಗೊತ್ತಾ? ಫುಲ್ ಸುಟ್ಟೋಗೋ ತರ ಎಲ್ಲ ಕಾಯಿಸಿದೀವಿ. ಬಟ್ ಕಾಯಿಸೋದು ಓಕೆ, ಬಹುಶಃ ಅದು ಅಡುಗೆ ಮಾಡ್ತಿದ್ದಲ್ಲ ನೀನು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಯಾವ್ದು ಹಿಂಗ್ ತಿರ್ಗಿ ಹಂಗಲ್ಲ ನನ್ಗನ್ಸ್ತೈತೆ. ಈಗ ಅದ್ ಮಣ್ಣು ತಾನೆ ಕುಡಿಯುತ್ತೆ ತಾನೆ ಸ್ವಲ್ಪ. ಅದು ಎಲ್ಲನೂ ಮಣ್ಣು ಕುಡಿಯಲ್ವಾ? ಕುಡಿತಿದ್ರೆ ಬಿಸಿ ಹೆಂಗ್ ಬರುತ್ತೆ ಅದಕ್ಕೆ? ಎಣ್ಣೆನ ಕುಡ್ದೈತೆ, ಸಿಡ್ದೈತೆ. ಹೋಗ್ಲಿ ಬಿಡ, ಆಫ್ ಮಾಡ್ತದೇನೆ ವಿಡಿಯೋನ. ಏನ್ ಹೇಳ್ತೀಯ? ಏನಂತಂದ್ರೆ ದಯವಿಟ್ಟು ಪ್ಲೀಸ್ ನನ್ಗಾಗಿರೋದು ನೋಡಿದ್ರೆ ನಿಜವಾಗ್ಲೂ ಯೂಸ್ ಮಾಡಕ್ಕಂತೂ ಹೋಗ್ಬೇಡಿ. ಈ ತರದ ಮಡಕೆಗಳು ಗಿಡಗಳೆಲ್ಲ ಜಸ್ಟ್ ಒಂದು ಒಗ್ಗರಣೆಗೆ ಹಾಕೊಳ್ಳಕ್ಕೆ ಇಟ್ಕೊಂಡಿದ್ದನ್ನೇ ಹಿಂಗಾಯ್ತು. ಇನ್ನೇನಾದ್ರೂ ನಾನು ಡೈಲಿ ಯೂಸ್ ಮಾಡ್ಬಿಟ್ಟಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅದ್ರಲ್ಲೂ ಗ್ಯಾಸ್ ಎಲ್ಲ ಇರುತ್ತೆ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಚಿಕ್ಕ ಮಕ್ಳು ಇರ್ತವೆ ಬೇರೆಯವ್ರ ಮನೆಗಳಲ್ಲೆಲ್ಲ, ತುಂಬಾ ಭಯ ಆಗುತ್ತೆ. ಸೊ ಅಷ್ಟೇ, ಈ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು, ಹಿಂಗಾಗುತ್ತೆ ಅಂತ ತೋರ್ಸೋದಕ್ಕೆ. ಸೊ ಥ್ಯಾಂಕ್ ಯು. ಸೊ 1000 ರೂಪಾಯಿ ಕೊಡು. ಬಾಯ್. ಬಾಯ್, ಹೋಗಪ್ಪ. ಯಾರಿಗೆ ಬೇಕು ಈ ಕಷ್ಟ? ತೋರಿಸು, ನಿಮಿಷ ಈ ಕಡೆ ತೋರಿಸು. ನಿನಗೆ ಖುಷಿ ಆಗ್ತಿಲ್ಲ, ಬಟ್ ನಿನಗೆ ಆಗ್ಬೇಕಿತ್ತು. ಯಾಕೆಂದ್ರೆ ಬೇಡ ಅಂದವ್ರ ಮಾತು ಕೇಳಲ್ವಲ್ಲ, ಅದಕ್ಕೆ ಇದು. ಹಣೆ ತೋರಿಸು. 2 ಗುಳ್ಳೆಗಳು ಸಾಲಾಗಿ ಬಂದಿವೆ ಸುಟ್ಟಿ, ಮುಖದ ಮೇಲೊಂದು. ಇಟ್ಕೋ, ಗುರುತಿಗೆ ವಿಡಿಯೋ ಮಾಡಿಟ್ಟಿದ್ದೀನಿ. ಏನು ಎಷ್ಟು ಉರಿತಾ ಇದೆ ಫುಲ್. ಏನು ಆಗಿಲ್ಲ ಅಂತ ಅನ್ಕೊಂಡೆ. ಹೆಂಗ್ ಬಂದು ಕೂತವಳೆ ಅಂದ್ರೆ ಇಲ್ಲಿ ಅಡುಗೆ ಮನೆ ಬಿಟ್ಬಿಟ್ಟು ಬಂದು ಕೂತ್ಬಿಟ್ಟವಳೆ. ಬಳೆ ತೆಗ್ದ್ಮೇಲೆ ಗೊತ್ತಾಯ್ತು ಫುಲ್ ಎಲ್ಲ ಬಕ್ಕೆ ಬಂದ್ಬಿಟ್ಟಿದೆ. ಅವಣ್ಣ ಏನು ಹೇಳ್ತಿಲ್ಲ ಈಗ, ಸರಿಯಾಗಿ ಬೇಯಿಸಿರಲ್ಲ ಮಡಕೆನ, ಅದಕ್ಕೆ ಹಂಗಾಗಿರೋದು ಅಂತ ಹೇಳಿಲ್ವಾ? ಏನಪ್ಪ, ಹೋಗುದ್ ಬಿಡು. ಉರಿತಾ ಇದೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾವತ್ತೂ ನಾವು ಮಡಕೆ ಸವಾಸಕ್ಕೆ ಹೋಗಲ್ಲ. ಅಂದ್ರೆ ಬೆಂಗಳೂರಲ್ಲಿ ಮಾರ್ತಾರಲ್ಲ ಆ ಮಡಕೆ ಸವಾಸಕ್ಕೆ, ಊರಲ್ಲಿ ಚೆನ್ನಾಗೇ ಇರುತ್ತೆ. ಹಾಗೂ ದೊಡ್ಡವರು ಹೇಳೋ ಮಾತುಗಳು ಕೇಳ್ತೀರಾ? ನಿಮಗಿಂತ ವಯಸ್ಸಲ್ಲಿ ಹಿರಿಯರು, ಜ್ಞಾನಿಗಳು, ಅವ್ರ ಮಾತು ಸ್ವಲ್ಪ ಕೇಳಬೇಕು, ತಲೆಗೆ ಹಾಕಬೇಕು. ಓಕೆ, ಮತ್ತೆ ಸಿಗೋಣ. ಶುಭರಾತ್ರಿ. ನೋಡೇ ಆಯ್ತು.